ಅಟೆನ್ಷನ್ ಅಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಪೆಹಲ್ಗಾಮ್ ದಾಳಿ ಬಳಿಕ ಗಡಿಯಲ್ಲಿ ಗುಂಡಿನ ಚಕಮಕಿ. ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ. ಭಾರತೀಯ ಸೇನೆಯಿಂದಲೂ ಕೌಂಟರ್ ಅಟ್ಯಾಕ್. ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ಬಿಡಲು ಕೇಂದ್ರದ ಡೆಡ್ಲೈನ್. ಗೃಹ ಸಚಿವ ಪರಮೇಶ್ವರ್ರಿಂದ ಇಂದು ಹಿರಿಯ ಪೊಲೀಸರ ಸಭೆ. ರಾಜ್ಯದಲ್ಲಿನ ಪಾಕ್ ಪ್ರಜೆಗಳ ಹುಡುಕಾಟಕ್ಕೆ ಸೂಚನೆ ಕೊಡಲು ಸಜ್ಜು. 28 ಅಮಾಯಕ ಜನರ ಜೀವ ತೆಗೆದ ಪಾಕಿಸ್ತಾನಿ ಉಗ್ರರ ಮೇಲೆ ಪ್ರೀತಿ. ಪೆಹಲ್ಗಾಮ್ ದಾಳಿಯನ್ನು ಸಮರ್ಥಿಸಿಕೊಂಡ ಅಸ್ಸಾಂ ಶಾಸಕ ಅಮೀನುಲ್ಲಾ ಇಸ್ಲಾಂ. ದೇಶದ್ರೋಹದ ಆರೋಪದಡಿ ಎಐಯುಡಿಎಫ್ ಎಂಎಲ್ಎ ಬಂಧಿಸಿದ ಅಸ್ಸಾಂ ಪೊಲೀಸ್. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮತ್ತೆ ಐಶ್ವರ್ಯ ಗೌಡ ಲಾಕ್. ಇಡಿ ಅಧಿಕಾರಿಗಳಿಂದ ವಂಚಕಿಗೆ ಶಾಕ್. ಮಹತ್ವದ ದಾಖಲೆಗಳು ವಶಕ್ಕೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮನೆಯಲ್ಲೂ ಇಡಿ ಅಧಿಕಾರಿಗಳಿಂದ ತಲಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.